ಇವತ್ತು ಒಂದು ಹೊಸ ಥರದ ಬೇಬಿ ಕುಚ್ಚು ಟ್ರೆಂಡಿಂಗಲ್ಲಿರೋವಂಥ ಬೇಬಿ ಕುಚ್ಚನ್ನ ಹಾಕೋದು ಹೆಂಗೆ ಅಂತ ನೋಡೋಣ ಬನ್ನಿ. ಒಂದು ನೀಡಲ್ನ ತೊಗೊಂಡು ಈ ಥರ ಹೋಲ್ ಮಾಡ್ಕೊಳ್ಳಿ. 120 ಸ್ಟ್ಯಾಂಡ್ಸ್ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಹೋಲ್ನ ಮಾಡಿಕೊಂಡು ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ನೀಟಾಗಿ ಥ್ರೆಡ್ನ ಎಳ್ಕೊಳ್ಳಿ. ಥ್ರೆಡ್ ಎಲ್ಲ ಒಂದೇ ಲೆವೆಲಲ್ಲಿರೋ ಥರ ಎಳ್ಕೊಳ್ಳಿ. ಎಳ್ಕೊಂಡು ಕೆಳಗಡೆ ಇರೋವಂಥದ್ದನ್ನ ಕೆಳಗಡೆ ಏನಿದೆ ಥ್ರೆಡ್ಡು ಅದನ್ನು 2 ಪಾರ್ಟ್ ಮಾಡ್ಕೊಳ್ಳಿ. 2 ಡಿವೈಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದನ್ನು ಮಧ್ಯಕ್ಕೆ ಹಾಕ್ಕೊಳ್ಳಿ. ಈ ಥರ 3 ಪಾರ್ಟ್ ಆಗಬೇಕು. ನಾವು ಜಡೆ ಎಣಿತೀವಲ್ಲ ಸೇಮ್ ಅದೇ ಥರ 3 ಪಾರ್ಟ್ ಮಾಡಿಕೊಂಡು ರೈಟ್ ಸೈಡಲ್ಲಿರೋದನ್ನ ಲೆಫ್ಟ್ ಸೈಡಿಗೆ ತೊಗೋಬೇಕು. ಲೆಫ್ಟ್ ಸೈಡಲ್ಲಿರೋವಂಥದ್ದನ್ನ ರೈಟ್ ಸೈಡಿಗೆ ತೊಗೋಬೇಕು. ನಾವು ಯಾವ ರೀತಿ ಜಡೆ ಎಣಿತೀವೋ ಅದೇ ರೀತಿ ಎಣ್ಕೋಬೇಕು. ರೈಟ್ ಸೈಡಲ್ಲಿರೋದು ಲೆಫ್ಟಿಗೆ ಹೋಗಬೇಕು, ಲೆಫ್ಟಲ್ಲಿರೋದು ರೈಟಿಗೆ ಬರಬೇಕು. ಈ ಥರ ಹಾಕ್ಕೊಂಡು ಟೈಟಾಗಿ ಇಟ್ಕೊಳ್ಳಿ. ಲೂಸ್ ಬಿಡಬೇಡಿ, ಟೈಟಾಗಿ ಇಟ್ಕೊಳ್ಳಿ. ಅದನ್ನು ನೀಟಾಗಿ ಥ್ರೆಡ್ಡೆಲ್ಲ ಸೇರಿಸ್ಕೊಂಡು ಟೈಟಾಗಿ ಇಟ್ಕೊಂಡು ಝರಿ ಥ್ರೆಡ್ಡನ್ನು ತೊಗೊಳ್ಳಿ. ಝರಿ ಥ್ರೆಡ್ಡನ್ನು ತೊಗೊಂಡು ಗಂಟು ಹಾಕ್ಕೊಳ್ಳಿ. ಈ ಥರ ಚುಚ್ಕೊಂಡು 1-2-3 ರೌಂಡ್ ಹಾಕ್ಕೊಳ್ಳಿ. 1-2-3 ರೌಂಡು ಸುತ್ತಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ನಾನು ಇಲ್ಲಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡು ಸೂಜಿಗೆ ಹಾಕ್ಕೊಳ್ಳಿ. ಸೂಜಿಗೆ ಹಾಕ್ಕೊಂಡು ಮತ್ತೆ 1-2-3 ರೌಂಡ್ ಸುತ್ತಕೊಳ್ಳಿ. ಬೀಡ್ಸ್ನ ಕರೆಕ್ಟಾಗಿ ಮಧ್ಯ ಬರೋ ಥರ ಹಾಕ್ಕೊಂಡು ಮತ್ತೆ ಬೇಕಾದರೆ ನೀವು ಬೀಡ್ಸ್ ಒಳಗಡೆ ಇನ್ನೊಂದು ಸಲ ಸೂಜಿಯಿಂದ ಹಾಕ್ಕೋಬೋದು. ನೀಟಾಗಿ ಬೀಡ್ಸ್ನ ಮಧ್ಯಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು 1-2-3 ಸುತ್ತಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಅದನ್ನು ಲಾಕ್ ಮಾಡಿದ್ರೆ ಮೇಲ್ಗಡೆಯಿಂದ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ರೆ ಪೂರ್ತಿ ಅದು ಬೀಡ್ಸು ಮತ್ತು ಕುಚ್ಚು ಎರಡೂ ಲಾಕ್ ಆಗುತ್ತೆ. ಲಾಕ್ ಮಾಡಿ ಒಂದು ಲೆವೆಲ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದೇ ಥರ ನಾನು ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ. ಫಿಂಗರ್ ಗ್ಯಾಪ್ ಇಟ್ಕೊಂಡು ಮತ್ತು ನಿಡಲ್ನ ತೊಗೊಂಡು ಈ ಥರ ಚುಚ್ಕೊಳ್ಳಿ. ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡಿಕೊಂಡು ಏನು 120 ಸ್ಟ್ಯಾಂಡ್ಸ್ ರೆಡಿ ಇಟ್ಕೊಂಡಿರ್ತಿರೋ ಥ್ರೆಡ್ಡು ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡೆಲ್ಲ ನೀಟಾಗಿ ಒಂದು ಲೆವೆಲ್ಗೆ ಬರೋ ಥರ ಎಳ್ಕೊಂಡು ಇಟ್ಕೊಳ್ಳಿ. ಈ ಥರ ಕೆಳಗಡೆ ಇರೋವಂಥ ಥ್ರೆಡನ್ನು 2 ಪಾರ್ಟ್ಸ್ ಮಾಡ್ಕೊಳ್ಳಿ. 2 ಡಿವೈಡ್ ಮಾಡಿಕೊಂಡು ನಮಗೆ ಒಟ್ಟಿಗೆ 3 ಪಾರ್ಟ್ಸ್ ಬರಬೇಕು. ಜಡೆ ಥರ ಎಣಿಯೋಕ್ಕೆ 3 ಪಾರ್ಟ್ಸ್ ಬರಬೇಕು. ರೈಟ್ ಸೈಡಲ್ಲಿರೋವಂಥದ್ದನ್ನ ಲೆಫ್ಟಲ್ಲಿ ಹಾಕ್ಕೊಳ್ಳಿ. ಥ್ರೆಡ್ಡು ಬಿಟ್ಕೊಳ್ದೇ ಇರೋ ಥರ ನೀಟಾಗಿ ಹಾಕ್ಕೊಳ್ಳಿ. ಮತ್ತು ಲೆಫ್ಟ್ ಸೈಡಲ್ಲಿರೋವಂಥದ್ದನ್ನ ರೈಟ್ ಸೈಡಿಗೆ ತೊಗೊಳ್ಳಿ. ಲೆಫ್ಟಲ್ಲಿರೋವಂಥದ್ದು ರೈಟ್ ಸೈಡಿಗೆ ಬರಬೇಕು. ಈ ಥರ ನೋಡಿ, ನಮಗೆ ಜಡೆ ಥರನೇ ಕಾಣಿಸುತ್ತೆ. ಈ ಥರ ಇಟ್ಕೊಂಡು ಈ ಥರ ಟೈಟಾಗಿ ಇಟ್ಕೊಂಡು ಝರಿ ಥ್ರೆಡ್ಡನ್ನು ತೊಗೊಂಡು ನಾವು ಕಟ್ಕೋಬೇಕು. ಝರಿ ಥ್ರೆಡ್ಡನ್ನು ಈ ಥರ ಚುಚ್ಕೊಂಡು ನೀಟಾಗಿ ಸುತ್ತಕೊಳ್ಳಿ. 1-2-3 ಸುತ್ತಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕೊಂಡು ಆದಮೇಲೆ ಬೀಡ್ಸ್ ಹಾಕಿ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. 1-2-3 ರೌಂಡ್ ಸುತ್ತಕೊಂಡು ನಾಟ್ ಹಾಕ್ಕೊಂಡು ಸ್ಮಾಲ್ ಬೀಡ್ಸ್ ಏನು ಗೋಲ್ಡನ್ ಬೀಡ್ಸ್ ತೊಗೊಂಡಿರ್ತೀವೋ, ನೀವು ಬೇಕಾದರೆ ಸ್ಯಾರಿ ಬೇರೆ ಕಲರ್ಸ್ ಎಲ್ಲ ಇದ್ದರೆ ಸಿಲ್ವರ್ ಕಲರು ಆ ಥರ ಎಲ್ಲ ಬೇಕಾದರೆ ಬೀಡ್ಸ್ನ ತೊಗೋಬೋದು. ನಿಮ್ಗೆ ಯಾವ ಕಲರ್ ಬೀಡ್ಸ್ ಬೇಕಾಗುತ್ತೆ ಆ ಥರ ಬೀಡ್ಸ್ ಬೇಕಾದರೆ ತೊಗೋಬೋದು. ಈ ಥರ ನೀಟಾಗಿ ಬೀಡ್ಸ್ನ ಮಧ್ಯಕ್ಕೆ ಸೇರಿಸ್ಕೊಂಡು ಮತ್ತು ಲಾಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಹಿಂದೆ ಯಾವ ಲೆವೆಲ್ಲಿಗೆ ಕಟ್ ಮಾಡಿರ್ತೀರೋ ಅದೇ ಲೆವೆಲ್ಲಿಗೆ ಕಟ್ ಮಾಡ್ಕೊಳ್ಳಿ.